ನಮಸ್ತೆ ಮಕ್ಕಳೇ, ನಾನು ರೇಖಾ ಕನ್ನಡತಿ. ಒಂದು ಚಿಕ್ಕೂರು, ತುಂಬ ಚಿಕ್ಕೂರದು. ಆ ಊರಲ್ಲಿ ಎಲ್ಲ ರೀತಿಯಿಂದ ಸುಖ, ಸಂತೋಷ, ನೆಮ್ಮದಿ ಇತ್ತು. ಜನರು ತುಂಬ ಖುಷಿಯಾಗಿದ್ದರು. ಯಾವುದಕ್ಕೂ ಕಡಿಮೆ ಇರಲಿಲ್ಲ ಮಕ್ಕಳಲ್ಲಿ. ಎಲ್ಲರೂ ಒಗ್ಗಟ್ಟಿನಿಂದ ಇದ್ದರು. ಹೊಲ ಗದ್ದೆ ಕೆಲಸ ಮಾಡಿಕೊಂಡು ತುಂಬ ಚೆನ್ನಾಗಿದ್ದರು. ಒಂದು ವರ್ಷ ಏನಾಗುತ್ತೆ, ಮಳೆನೇ ಬರೋದಿಲ್ಲ. ನೋಡಿ, ಈಗ ನೋಡ್ತೀವಲ್ಲ ನಾವು, ಮಳೆಗಾಲದಲ್ಲಿ ಮಳೆ ಬರೋದೇ ಇಲ್ಲ, ಹೌದಾ? ಎಲ್ಲ ಭೂಮಿ ಎಲ್ಲ ಒಣಗಿ ಹೋಗುತ್ತೆ, ಬೆಳೆ ಸರಿಯಾಗಿ ಬೆಳೆಯೋಕ್ಕಾಗೋದಿಲ್ಲ. ಎಲ್ಲ ತರಕಾರಿ ಆಗಲಿ ಕಾಳುಗಳಾಗಲಿ ಎಲ್ಲ ಕಾಸ್ಟ್ಲಿ ಆಗುತ್ತೆ. ಸೊ ಎಲ್ಲ ಊಟ ಮಾಡೋದಕ್ಕೆ ಜನರಿಗೆ ಆಹಾರಕ್ಕೋಸ್ಕರ ಕಷ್ಟಪಡ್ತಾ ಇದ್ದಾರೆ. ಅಂದರೆ ಬೆಳೆಯೋ ಟೈಮಲ್ಲಿ ಮಳೆ ಬಾರದೇ ಇದ್ದಾಗ ಈ ರೀತಿ ಬರಗಾಲ ಉಂಟಾಗುತ್ತೆ. ಇಲ್ಲ ಅಂದರೆ ಅತಿಯಾದ ಮಳೆ ಬಂದು ಬೆಳೆದಿರೋ ಬೆಳೆ ಎಲ್ಲ ಹಾಳಾಗಿ ಹೋಗುತ್ತೆ. ಒಂದು ಅತಿವೃಷ್ಟಿ ಇಲ್ಲ ಅನಾವೃಷ್ಟಿ, ಎರಡು ಪರಿಣಾಮಗಳಾಗುತ್ತೆ. ಹೀಗೆ ಒಂದು ವರ್ಷ ಆ ಊರಲ್ಲಿ ಮಳೆ ಬಾರದೆ ಭೂಮಿ ಎಲ್ಲ ಒಣಗಿ ಹೋಗುತ್ತೆ. ಕುಡಿಯೋಕ್ಕೆ ನೀರು ಕೂಡ ಇಲ್ದಂಗೆ ಆಗುತ್ತೆ. ಆಗ ಜನ ಎಲ್ಲ ತುಂಬ ಪೇಚಾಡ್ತಿರ್ತಾರೆ, ಏನು ಮಾಡಬೇಕು ಅಂತ ಹೇಳಿ. ಅಷ್ಟೊತ್ತಿಗೆ ಆ ಊರಲ್ಲಿ ಒಬ್ಬ ಸನ್ಯಾಸಿ ಬರ್ತಾನೆ. ಸನ್ಯಾಸಿ ಅಂದರೆ ಒಬ್ಬ ಗುರು ಲೆಕ್ಕ, ಓಕೆನಾ? ಬರ್ತಾರೆ. ಅವರನ್ನು ಕಂಡ ತಕ್ಷಣ ಊರಿನ ಜನ ಎಲ್ಲ ಅವ್ರ ಹತ್ರ ಓಡಿ ಹೋಗ್ತಾರೆ. ಗುರುಗಳೇ, ಹೇಗಾದರೂ ಮಾಡಿ ನಮ್ಮ ಊರಿಗೆ ಮಳೆ ಬರೆಸಿ, ದಯವಿಟ್ಟು ನಮ್ಮ ಜೀವನವನ್ನು ಉದ್ಧಾರ ಮಾಡಿ ಅಂತ ಕೇಳ್ಕೊತಾರೆ. ಆಗ ಅವ್ರು ಹೇಳ್ತಾರೆ, ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ, ನೀವು ಭಕ್ತಿಯಿಂದ ಪ್ರೇ ಮಾಡಿದ್ರೆ ದೇವರಿಗೆ ಖಂಡಿತ ಮಳೆ ಬರುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಏನು ಮಾಡಬೇಕು ಅದಕ್ಕೆ ಅಂತ ಹೇಳ್ತಾರೆ. ಎಲ್ಲರೂ, ನಾನು ನಿಮ್ಮನ್ನು ಒಂದು ಕಡೆ ಕರ್ಕೊಂಡು ಹೋಗ್ತೀನಿ, ಎಲ್ಲರೂ ರೆಡಿ ಆಗಿರಿ, ಊರಿನ ಹೊರಗಡೆ ಹೋಗಿ ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ತಾರೆ. ಅವಾಗ ಎಲ್ಲ ಊರಿನ ಜನ ಅವರಿಂದ ಹೊರಡ್ತಾರೆ. ಅದರಲ್ಲೊಂದು ಪುಟಾಣಿ ಹುಡುಗಿ, ತುಂಬ ಮುದ್ದಾಗಿರ್ತಕ್ಕಂಥ ಹುಡುಗಿ ಏನು ಮಾಡ್ತಾಳೆ, ಒಂದು ಕೊಡೆ ತೊಗೊಂಡು ಹೋಗ್ತಾಳೆ. ಸೊ ಅಂಬ್ರೆಲಾ ಅಂತ ಹೇಳ್ತೀವಲ್ಲ, ಛತ್ರಿ ಅಂತ ಹೇಳ್ತೀವಿ. ಆ ಛತ್ರಿ ಒಂದು ಕೊಡೆನ ತೊಗೊಂಡು ಅವಳು ಹೊರಡ್ತಾಳೆ. ಆಗ ಆ ಗುರುಗಳು ಕೇಳ್ತಾರೆ, ಅರೆ ಪುಟ, ಏನಮ್ಮ ನೀನು ಕೊಡೆ ತೊಗೊಂಬಂದ್ಬಿಟ್ಟಿದೀಯಾ ಅಂತ ಕೇಳಿದ ತಕ್ಷಣ ಅವಳು ಹೇಳ್ತಾಳೆ, ಅಲ್ಲ ಗುರುಗಳೇ, ನಾವೀಗ ಎಲ್ಲರೂ ಪ್ರೇ ಮಾಡ್ತೀವಿ, ಅಂದರೆ ಪ್ರಾರ್ಥನೆ ಮಾಡ್ತೀವಿ, ಮಳೆ ಬಂದುಬಿಟ್ರೆ ವಾಪಸ್ ಬರೋವಾಗ ನಾವೆಲ್ಲರೂ ನೆನೆಸ್ಕೊಂಡ್ಬಿಡ್ತೀವಲ್ಲ ಅಂತ ಹೇಳಿದಾಗ ಗುರುಗಳಿಗೆ ತುಂಬ ಖುಷಿಯಾಗುತ್ತೆ. ಆಗ ಅವ್ರು ಹೇಳ್ತಾರೆ, ನೋಡಿ, ನಿಜವಾದ ಭಕ್ತಿ ಇಲ್ಲಿದೆ, ಅವಳಿಗೆ ನಂಬಿಕೆ ಇದೆ. ಅಂದರೆ ನಾವು ವಾಪಸ್ ಬರ್ತಾ ಖಂಡಿತ ಮಳೆ ಬರುತ್ತೆ, ನಾವು ಮಳೆಯಲ್ಲಿ ನೆನೆಸ್ಕೋತೀವಿ ಅನ್ನೋ ಒಂದು ಕಾರಣದಿಂದ ಆ ಹುಡುಗಿ ಆ ಛತ್ರಿ ತೊಗೊಂಬಂದಿದ್ದಾಳೆ ಅಂತ ಹೇಳಿ ಅವರೆಲ್ಲರೂ ಹೇಳ್ತಾರೆ. ಯಾರು? ಗುರುಗಳು ಊರಿನ ಜನರಿಗೆಲ್ಲ ಹೇಳ್ತಾರೆ, ನೀವು ಯಾರೂ ಪ್ರಾರ್ಥನೆ ಮಾಡಬೇಡ್ರಿ, ಆ ಹುಡುಗಿ ಒಬ್ಬಳೇ ಸಾಕು ಅಂತ ಹೇಳ್ತಾರೆ. ಆಗ ಊರು ಹೊರಗಡೆ ಇರ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಕರ್ಕೊಂಡೋಗಿ ಎಲ್ಲರನ್ನು ಕೂಡಿಸ್ತಾರೆ. ಆ ಮಗು ಒಂದೇ ಭಕ್ತಿಯಿಂದ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳುತ್ತೆ, ನಮ್ಮ ಊರಿಗೆ ಮಳೆ ಬರಲಿ, ನಮ್ಮ ಈ ಪರಿಸ್ಥಿತಿಯಿಂದ ನಾವು ಹೊರಗೆ ಬರಬೇಕು, ಎಲ್ಲ ಮತ್ತೆ ಜನರ ಜೀವನ ಸುಖಮಯವಾಗಬೇಕು ಅಂತ ಆ ಹುಡುಗಿ ಪ್ರೇ ಮಾಡುತ್ತೆ. ನೋಡಿ, ನಿಮಗೊಂದು ವಿಷಯ ಗೊತ್ತಾ ಮಕ್ಕಳೇ, ಚಿಕ್ಕ ಮಕ್ಕಳು ಪ್ರಾರ್ಥನೆ ಮಾಡಿಕೊಂಡ್ರೆ, ಪ್ರೇ ಮಾಡಿಕೊಂಡ್ರೆ ಅದು ಬೇಗ ದೇವ್ರನ್ನ ತಲುಪುತ್ತೆ ಅಂತ ಹೇಳ್ತಾರೆ. ಸೊ ಆಗ ಅದು ನಿಜವಾಗುತ್ತೆ ಇಲ್ಲಿ. ಆ ಮಗು, ಆ ಪುಟ್ಟಾಣಿ ಹುಡುಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾಳೆ. ಸ್ವಲ್ಪ ಹೊತ್ತಷ್ಟೇ, ಸ್ವಲ್ಪ ಹೊತ್ತು ಆದ ತಕ್ಷಣ ಜೋರಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಊರಿನ ಜನರಿಗೆಲ್ಲ ಫುಲ್ ಖುಷಿ ಮಕ್ಕಳೇ. ಎಲ್ಲರೂ ಕುಣಿದಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಯ್ಯೋ, ಅದು ಏನು ಹೇಳೋಕ್ಕಾಗೋದಿಲ್ಲ, ಅಷ್ಟು ಜನರೆಲ್ಲ ಕುಣಿದಾಡ್ತಾರೆ. ಆಗ ಗುರುಗಳಿಗೂ ತುಂಬ ಸಂತೋಷ ಆಗುತ್ತೆ. ಆ ಪುಟಾಣಿ ಹುಡುಗಿನ ತಪ್ಪಿಕೊಂಡು ಅವಳಿಗೆ ಆಶೀರ್ವಾದ ಮಾಡ್ತಾರೆ, ಒಳ್ಳೇದಾಗ್ಲಮ್ಮ ಅಂತ. ಹೀಗೆ ಒಂದು ಭಕ್ತಿ, ಒಂದು ಪ್ರಾರ್ಥನೆಯನ್ನು ನಾವು ದೇವರಿಗೆ ಮುಟ್ಟಿಸ್ಬೇಕು ಅಂದರೆ ನಮ್ಮಲ್ಲಿ ನಿಷ್ಕಲ್ಮಶವಾದ ಭಾವನೆ ಇರಬೇಕು. ನಾವು ಒಳಗೊಂದು ಹೊರಗೊಂದು ಮಾಡಿ ದೇವ್ರ ಹತ್ರ ಏನೇ ಬೇಡ್ಕೊಂಡ್ರೂ ಅದಕ್ಕೆ ಪ್ರತಿಫಲ ಸಿಗೋದಿಲ್ಲ. ಸೊ ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ, ನಾವು ಭಕ್ತಿಯಿಂದ, ಶ್ರದ್ಧೆಯಿಂದ ಒಂದು ಚಿಕ್ಕ ಹೂ ಏರಿಸಿದ್ರು ಸಾಕು ದೇವರಿಗೆ, ಅದು ದೇವ್ರನ್ನ ತಲುಪುತ್ತೆ. ಹಾಗಾಗಿ ಮಕ್ಕಳೇ, ನೀವೇನೇ ಪ್ರಾರ್ಥನೆ ಮಾಡಿದ್ರೂ ಅದು ಬೇಗ ದೇವರನ್ನ ತಲುಪುತ್ತೆ. ಹಾಗಾಗಿ ನೀವು ನಿಮಗೋಸ್ಕರ ಕೇಳ್ಕೊಳೋದ್ರ ಜೊತೆಗೆ ನಮ್ಮ ದೇಶವನ್ನು, ನಮ್ಮನ್ನು ಸಲಹುತಕ್ಕಂತಹ ರೈತ ಮತ್ತು ಸೈನಿಕರ ಬಗ್ಗೆ ಕೂಡ ಒಂದೊಂದು ಸಾರಿ ಪ್ರತಿದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಅವ್ರು ತಾನೇ ನಮ್ಮನ್ನು ರಕ್ಷಕರು, ನಮಗೆ ಅನ್ನದಾತರು. ಅವ್ರು ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರೋಕ್ಕೆ ಸಾಧ್ಯ ಅಲ್ವಾ ಮಕ್ಕಳೇ? ಹಾಗಿದ್ರೆ ನಾಳೆಯಿಂದ ಆ ದೇವ್ರ ಜೊತೆ ನೀವು ಪ್ರಾರ್ಥನೆ ಮಾಡುವಾಗ ಇವರಿಬ್ಬರು ಕೂಡ ಚೆನ್ನಾಗಿರಲಿ, ಇವರಿಂದ ನಮ್ಮ ರಕ್ಷಣೆ ಸಾಧ್ಯ ಅನ್ನೋದನ್ನು, ಇವ್ರನ್ನ ಚೆನ್ನಾಗಿಟ್ಟರು ದೇವರೇ ಅಂತ ಪ್ರೇ ಮಾಡಿಕೊಂಡು ನಿಮ್ಮ ಮುಂದಿನ ಕಾರ್ಯಗಳನ್ನು ಮಾಡಿ. ಈ ಕತೆ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಮಕ್ಕಳೇ. ಮತ್ತೊಂದು ಕಥೆಯೊಂದಿಗೆ ಸಿಗೋಣ. ಓಕೆ, ಬಾಯ್ ಮಕ್ಕಳೇ.